ಚಿತ್ತ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಡೆಗೆ ಇತ್ತು. ಏನಾಗುತ್ತೆ, ಹೆಂಗಿರುತ್ತೆ ಆ ಪ್ರೋಸೆಸ್, ಸಿದ್ದರಾಮಯ್ಯನವರು ಹೆಂಗ್ ಅನೌನ್ಸ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಹೆಂಗ್ ಅದನ್ನ ಸ್ವೀಕಾರ ಮಾಡ್ತಾರೆ ಅಂತ ಮೋಸ್ಟ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟುಬಿಟ್ಟಿದೆ ಆ ದೃಶ್ಯಗಳು, ಆ ಫೋಟೋಗಳು ಅಂತ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೆಲವೇ ಕ್ಷಣಗಳಲ್ಲಿ ಬಿಗ್ ಅನೌನ್ಸ್ಮೆಂಟ್. ಇಡೀ ರಾಜ್ಯದ ಜನರ ಚಿತ್ತ, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹೈಕಮಾಂಡ್ ನ ಚಿತ್ತ ಕೂಡ ಮೋಸ್ಟ್ಲಿ ಪತ್ರಿಕಾಗೋಷ್ಠಿ ಕಡೆಗೆ. ಕಾರಣ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಪ್ರೆಸ್ ಮೀಟ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪತ್ರಿಕಾಗೋಷ್ಠಿ ಜಂಟಿಯಾಗಿ ಏನಿರುತ್ತೆ ವಿಷಯಗಳು ಅನ್ನೋದೇ ಕುತೂಹಲ. ಸರಿಯಾಗಿ 11 ಗಂಟೆ 15 ನಿಮಿಷಕ್ಕೆ ಸುದ್ದಿಗೋಷ್ಠಿಯನ್ನ ಇಬ್ಬರು ನಾಯಕರು ಒಟ್ಟುಗೂಡಿ ನಡೆಸ್ತಾರಂತೆ. ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಈ ಸುದ್ದಿಗೋಷ್ಠಿ ಆಗುತ್ತೆ. ಆಬ್ವಿಯಸ್ಲಿ ಆಗ್ಲೇಬೇಕು, ಹೇಳಲೇಬೇಕು, ವಿಚಾರಗಳು ಪ್ರಸ್ತಾಪ ಆಗಲೇಬೇಕು ಮಾಧ್ಯಮದವರ ಮುಂದೆ. ಹಾಗಾಗಿ ಸುದ್ದಿಗೋಷ್ಠಿ ಇರುತ್ತೆ. ಸಚಿವರ ಜೊತೆಗೆ ಸುದ್ದಿಗೋಷ್ಠಿಯನ್ನ ಸಿಎಂ ಡಿಸಿಎಂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿ. ಗೊತ್ತಿಲ್ಲಪ್ಪ, ಡಿ ಕೆ ಶಿವಕುಮಾರ್ ಅವ್ರಿಗೆ ಆಸೆ ಇದೆ ಅಂತೆ ಸಿದ್ದರಾಮಯ್ಯನವರ ಬಾಯಲ್ಲೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಲಿದ್ದಾರೆ, ಅವರು ಅಧಿಕಾರವನ್ನ ಹಸ್ತಾಂತರ ಮಾಡ್ತಾ ಇದ್ದೀನಿ ಅಧಿಕೃತವಾಗಿ ಅನ್ನೋ ವಿಚಾರವನ್ನ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕಾಯ್ತಿದ್ದಾರೆ. ನನ್ನ ಆಗ್ಲೇ ಹೇಳದ್ನಲ್ಲ, 3 ವರ್ಷದಿಂದ ಏನೇ ಊಹಾಪೋಹಗಳು, ಏನೇ ಗೊಂದಲಗಳು ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಮಾತಾಡಿಲ್ಲ. ಕಾರಣ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ. ಜೊತೆಗೆ ಸಿದ್ದರಾಮಯ್ಯನವರ ಎಕ್ಸಿಟ್ ಅನ್ನ ಕೂಡ ಕೆಟ್ಟ ರೀತಿಯಲ್ಲಿ ಬಯಸಿದವರಲ್ಲ ಡಿ ಕೆ ಶಿವಕುಮಾರ್. ಒಳ್ಳೆ ರೀತಿಯಲ್ಲಿ ಎಕ್ಸಿಟ್ ಆಗಬೇಕು, ಒಳ್ಳೆ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಆದ್ರೆ ಮಾತ್ರ ಇವರು ಸಿಎಂ ಆದಾಗ ಆ ಹಾದಿ ಸುಗಮ ಆಗಿರುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರಾ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಅಧಿಕೃತವಾಗಿ ಬಹಿರಂಗವಾಗಿ ಹೇಳ್ಕೊಳ್ತಾರಾ ಅಥವಾ ವೇಟ್ ಮಾಡ್ತಾರಾ, ವರಿಷ್ಠರ ಹತ್ರ ಹೇಳಿಸ್ತಾರ, ಗೊತ್ತಿಲ್ಲ ಆ ಪ್ರೋಸೆಸ್ ಹೆಂಗಿರುತ್ತೆ ಅಂತ. ಬಟ್ ಎನಿವೇ, ಇವತ್ತು ಸುದ್ದಿಗೋಷ್ಠಿಯತ್ತ ಎಲ್ಲರ ಚಿತ್ತ. ಸೊ ಸಿದ್ದರಾಮಯ್ಯನವರ ರಾಜಕೀಯ ಹಾದಿ ಬಗ್ಗೆ ಮತ್ತೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ನಾನು ಆಗ್ಲೇ ಹೇಳಿದೆ, ಪಕ್ಷದ ವರಿಷ್ಠರು, ಪಕ್ಷದ ಕಾರ್ಯಕರ್ತರು, ಒಬ್ಬ ಮಾಸ್ ಲೀಡರ್ ಆಗಿ ನಾಯಕನನ್ನ ಸಿದ್ದರಾಮಯ್ಯನವ್ರನ್ನ ನೋಡಿದ್ರು ಕೂಡ ರಾಜ್ಯದ ಜನತೆಗೆ ಒಂದ್ ಹಂತಕ್ಕೆ ಸಿದ್ದರಾಮಯ್ಯನವರು ಬೇರೆ ರೀತಿಯಲ್ಲಿ ಹತ್ರ ಆಗಿದ್ರು ಅಂತ. ಬಡವರ ಬಂಧು ಅಂತ ಅವ್ರನ್ನ ಕರೀತಾರೆ. ಅನೇಕ ಬಡವರಿಗೋಸ್ಕರ, ಮಧ್ಯಮ ವರ್ಗದವರಿಗೋಸ್ಕರ ಅವರು ತಂದಿರುವಂತಹ ಯೋಜನೆಗಳು ಜನರಿಗೆ ಬಹಳ ಸಿದ್ದರಾಮಯ್ಯನವರನ್ನ ಹತ್ತಿರ ಮಾಡಿತ್ತು. ಹಾಗಾಗಿ ಮೋಸ್ಟ್ಲಿ ರಾಜ್ಯದ ಜನಕ್ಕೂ ಕೂಡ ಒಂದು ಧನ್ಯವಾದ ಹೇಳಬಹುದು, ಇಷ್ಟು ದಿನಗಳ ಕಾಲ ಅಧಿಕಾರ ಕೊಟ್ಟಿದ್ದಕ್ಕೆ ಮತ್ತು ಪಕ್ಷಕ್ಕೆ ನಿಮ್ಮ ಸಪೋರ್ಟ್ ಇನ್ನು ಮುಂದೆ ಹಿಂಗೆ ಇರಬೇಕು ಅಂತ ಒಂದು ಸಂದೇಶ ಕೊಡಬಹುದು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮೋಸ್ಟ್ಲಿ ಧನ್ಯವಾದ ಹೇಳ್ತಾರೆ, 18 ವರ್ಷಗಳ ಕಾಲ ನನಗೆ ಅಧಿಕಾರ ಕೊಟ್ಟಿದ್ದಕ್ಕಾಗಿ ಅಂತ. ಸೊ ಈ ವಿಚಾರಗಳ ಜೊತೆಗೆ ಮತ್ತೇನಾದ್ರೂ ಪ್ರಸ್ತಾಪ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅದೇ ಹೇಳ್ತಾ ಇದೀವಲ್ಲ, ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೆಂಗ್ ಅನೌನ್ಸ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಕುತೂಹಲ ಇದೆ. ಓಕೆ ರಾಜೇಂದ್ರ ಸರ್, ಮೋಸ್ಟ್ಲಿ ನಿಮಗೂ ಕೂಡ ಪ್ರೆಸ್ ಮೀಟ್ ಕಡೆಗೆ ಒಂದಷ್ಟು ಕುತೂಹಲ ಇರಬಹುದು. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ, ಓಕೆ ಫೋಟೋಗಳು, ಈ ದೃಶ್ಯಗಳು ಬಹಳ ತುಂಬಾ ಸಲೀಸಾಗಿ ಈ ಗೊಂದಲಗಳನ್ನ ಪರಿಹಾರ ಮಾಡೋದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿಯಾಗಿದೆ, ಅದರಂತೆ ಸಿದ್ದರಾಮಯ್ಯನವರು ಬದ್ಧರಾಗಿದ್ದಾರೆ, ನುಡಿದಂತೆ ನಡೆದಿದ್ದಾರೆ ಅಂತ. ಬಟ್ ಏನೇ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹಾದಿ ಸುಲಭನಾ ಸಿಎಂ ಆಗಿ ಅನ್ನೋದು ಕುತೂಹಲ ಇದೆ. ಇಲ್ಲ, ಅದಷ್ಟು ಸುಲಭ ಅಲ್ಲ. ಅದಕ್ಕಿಂತ ಮುಂಚೆ ಈಗ ಆಗ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯ ಒಂದು ನಾವು ಊಹೆ ಮಾಡೋದಾದ್ರೆ, ಇದುವರೆಗೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಸಿ ಎಂ ಮತ್ತು ಏನು ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೇವಲ ಉಪಮುಖ್ಯಮಂತ್ರಿ ಅಲ್ಲ, KPCC ಅಧ್ಯಕ್ಷರೂ ಆದಂಥ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಅಂದರೆ ಪಕ್ಷವನ್ನು ಕಟ್ಟಿದವರು. ಹಾಗಾಗಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧಿಸಿದಂತಹ ಕೆಲವು ಸಾಧನೆಗಳ ಒಂದು ವಿವರಣೆಗಳು ಈಗ ಬರುತ್ತೆ ಅಂತಕ್ಕಂಥದ್ದು. ಇದಾದ ನಂತರ ಹೈಕಮಾಂಡ್ ಆದೇಶದ ಮೇರೆಗೆ ನಾನು ಈ ಒಂದು ಸ್ಥಾನವನ್ನು ತ್ಯಜಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಅಷ್ಟೇ ವಿನಃ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಅವರೇನು ಹೇಳೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಅವರು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಮುಂದಿನ ಈಗ ರಾಜೀನಾಮೆ ಕೊಟ್ಟ ನಂತರ ಉದ್ಭವ ಆಗ್ತಕ್ಕಂಥ ಒಂದು ಪ್ರಶ್ನೆ, ಅದನ್ನು ತೀರ್ಮಾನ ಮಾಡೋದು ಹೈಕಮಾಂಡು ಅಲ್ಲ ಇನ್ ಪ್ರಿನ್ಸಿಪಲ್. ಅದನ್ನು ತೀರ್ಮಾನ ಶಾಸಕಾಂಗ ಪಕ್ಷದ ನಾಯಕರು. ಈ ಪ್ರಕ್ರಿಯೆಗೆ ನಾವು ಈಗೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಅಫ್ಕೋರ್ಸ್ ಸಪೋಸ್ ಈ ಆಫ್ ದ ರೆಕಾರ್ಡ್ ಅಂತ ಹೇಳ್ತೀವಲ್ಲ, ಈಗ ನಮಗೆ ಗೊತ್ತಾಗ್ತದೆ ಪ್ರೊಸೀಜರಲ್ಸ್ ಇದೆ. ಐ ಡೋಂಟ್ ಥಿಂಕ್ ದಿ ಹೈಕಮಾಂಡ್ ವಿಲ್ ಗಿವ್ ಆಲ್ ದ ಚಾನ್ಸಸ್ ಫಾರ್ ದಟ್, ಬಟ್ ದೇರ್ ಆರ್ ಸರ್ಟನ್ ಪ್ರೊಸೀಜರ್ಸ್ ಆಲ್ಸೋ. ಈಗೇನ್ ಆಸ್ ಆಫ್ now I am tendering my resignation. I am abide to the decisions of the high command. ಅಷ್ಟೇ ಹೇಳ್ತಾರೆ ವಿನಃ ಮುಂದೆ ಪ್ರಸ್ತಾವನೆಗಳು ಇಂಥವ್ರು ಯಾರು, ಹೂ ಇಸ್ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಮುಂದಿನ ಮುಖ್ಯಮಂತ್ರಿಯನ್ನು, ರಾಜ್ಯದ ಮುಖ್ಯಮಂತ್ರಿಯನ್ನು ತೀರ್ಮಾನ ಮಾಡೋದು ಸಿದ್ದರಾಮಯ್ಯ ಅಲ್ಲ, ಒಂದು ಹೈಕಮಾಂಡ್ ಮತ್ತೆ ಶಾಸಕಾಂಗ ಪಕ್ಷ.
ಅದನ್ನು ಆ ಪ್ರಕ್ರಿಯೆಗಳು ಇನ್ನು ಮುಂದೆ ನಡೆಯುತ್ತೆ ಅಂತಕ್ಕಂಥದ್ದು ನಾವು ನೋಡಿ. ಓಕೆ, ಇಟ್ನಾಳ್ ಸರ್, ಅದ್ರ ಜೊತೆಗೆ ನಿನ್ನೆಯಿಂದಲೂ ಕೂಡ ನನಗೊಂದಷ್ಟು ಗೊಂದಲ ಆಯಿತು. ಈಗ ಎನಿವೆ ಅಧಿಕಾರ ಹಸ್ತಾಂತರ ಆಯಿತು, ಅವರು ನೂತನವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್ ಈಗ ಸಂಪುಟದ ಅಷ್ಟು ಸಹೋದ್ಯೋಗಿಗಳು ಎಕ್ಸಿಟೇ ಅಲ್ವಾ ಸರ್? ಹೊಸದಾಗಿ ಎಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, 32 ಜನ ಕೂಡ. ಈಗ ಆಟೋಮ್ಯಾಟಿಕ್ ಇಟ್ ಈಸ್ when the chief minister resigns, the entire council of minister will get it resigned. ಮುಖ್ಯಮಂತ್ರಿ ಅಂದ್ರೆ ಏನು? ಅಂದ್ರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವರು ರಾಜೀನಾಮೆ ಕೊಟ್ಟರೆ ಅವರ ಒಂದು ಸಾರಥ್ಯದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ, ಅವರ ಶಾಸಕಾಂಗ ಸಭೆಯ ನಾಯಕತ್ವದಲ್ಲಿ ಏನು ಸಂಪುಟ ಸಭೆ ಅಥವಾ ಮಂತ್ರಿಮಂಡಲ ರಚನೆ ಆಗುತ್ತೆ ಅದು ಕೂಡ ಇದಾಗುತ್ತೆ ಅಂತಕ್ಕಂಥದ್ದು. ಇಟ್ ಈಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್. ನನಗೆ ಅದೇ ಅನಿಸ್ತಾ ಇರೋ, ಸಿದ್ದರಾಮಯ್ಯನವರು ಹಿಂದೆ ಮುಂದೆ ಓಡಾಡ್ಕೊಂಡು ಪಾಪ ಅತ್ಯಾಪ್ತರು ಅಂತ ಗುರುತಿಸ್ಕೊಂಡು ಅವ್ರ ಸ್ಥಾನಮಾನದ ಬಗ್ಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಅಂತ ಅದಿರುತ್ತೆ. ಕೆಲವರಿಗೆ ಇವ್ರು ಕೊಡಬಹುದು ಸರ್, ಭರವಸೆ ಕೊಟ್ಟಂಗೆ ಉಳಿಸೋ ಪ್ರಯತ್ನ ಆಗ್ತಾ ಇದೆ. 4 DCM ಹುದ್ದೆ, KPCC ಅಧ್ಯಕ್ಷರು ಇವರು ಹೇಳಿದವರೇ ಆಗಬೇಕು. ಒಂದು 4-5 ಜನಕ್ಕೆ ಕೊಟ್ಟಿರುವಂತಹ ಭರವಸೆನ ಈಡೇರಿಸಬಹುದು, ಬಟ್ ಅಷ್ಟು ಜನಕ್ಕೆ ಆಗುತ್ತಾ? ತುಂಬಾ ಜನ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಸಾಂವಿಧಾನಿಕವಾಗಿ ಚೀಫ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. Every member of the council of ministers enjoys power at the pleasure of the chief minister. ಚೀಫ್ ಮಿನಿಸ್ಟರ್ ಇಲ್ಲ ಅಂದ್ರೆ ಅವರು ಇಲ್ಲ ಅಷ್ಟೇ. ಹೀಗಾಗಿ ಈ ಮುಂದಿನ ಸಂಪುಟದ ಸದಸ್ಯರನ್ನ ಮತ್ತೆ ಅವರು ಪ್ರಮಾಣ ವಚನ ತಗೊಳ್ಬೇಕಾಗ್ತದೆ. ಈಗಿನ ಎಲ್ಲ ಮಂತ್ರಿ ಮಂಡಲ ಕಂಪ್ಲೀಟ್ ಆಗಿ ಬರಖಾಸ್ತುಗೊಂಡು ಹೊಸ ಮಂತ್ರಿಗಳನ್ನ DK ಶಿವಕುಮಾರ್ ಅವರು ಯಾರ್ಯಾರ ಹೆಸರನ್ನ ರಾಜಭವನಕ್ಕೆ, ಲೋಕಭವನಕ್ಕೆ ಕಳಿಸ್ತಾರೆ, ಅಲ್ಲಿ ಮತ್ತೆ ಅವರು ಮರು ಪ್ರಮಾಣ ವಚನ ತೆಗೆದುಕೊಂಡು DK ಶಿವಕುಮಾರ್ ಅವರು ಅಸೈನ್ ಮಾಡಿದಂತ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ ನಾವು, ಅವರು ಅಸೈನ್ ಮಾಡಿದಂತ ಪೋರ್ಟ್ಫೋಲಿಯೋಗಳನ್ನ, ಇಲಾಖೆಗಳನ್ನ ನಿಭಾಯಿಸಬೇಕಾಗ್ತದೆ. ಮತ್ತು ಪಕ್ಷದ ಸ್ಥಾನಮಾನಗಳ ವಿಚಾರ ಪಾರ್ಟಿ ಹೈಕಮಾಂಡ್ಗೆ ಬಿಟ್ಟಿದ್ದು, ಸಂಪೂರ್ಣವಾಗಿ ಪಾರ್ಟಿ ಹೈಕಮಾಂಡ್ಗೆ ಬಿಟ್ಟಿದ್ದು. ಕ್ಯಾಬಿನೆಟ್ ಮಾತ್ರ ಇಟ್ ಈಸ್ ಪ್ರಿರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಆ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಮಾತ್ರನ್ನು ಕೇಳ್ಕೊಂಡು ಕೆಲವರು ಸೇರಿಸ್ಕೋತಾರೋ ಅಥವಾ ಅನೇಕ ತಮ್ಮ ಇಲ್ಲಿನ ಒಂದು ಅನೇಕ ಸಮುದಾಯಗಳ ಮತ್ತು ಅನೇಕ ಜಾತಿ ಮತ್ತು ವರ್ಗಗಳ ಹಿತಾಸಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ಚೂಸ್ ಮಾಡ್ತಾರೋ, ಅದೆಲ್ಲ ಬೇರೆ ಬೇರೆ ಕಾರಣಗಳು. ಬಟ್ ಇವೆಂಚುಲಿ ಹಿ ಹ್ಯಾಸ್ ಟು ಬಿ ದ ನಾಮಿನಿ ಆಫ್ ದ ಚೀಫ್ ಮಿನಿಸ್ಟರ್. ಹೌದು. ಓಕೆ, ಹೀಗಿರುವಾಗ ಸೊ ದ್ಯಾಟ್ ಈಸ್. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ ರಾಜೇಂದ್ರ ಹೇಳ್ತಾ ಇದ್ರಲ್ಲ, ಈಗ ಮುಂದಿನ ಉತ್ತರಾಧಿಕಾರಿನ ಘೋಷಣೆ ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಅಂತ. ಮಾಡೋಕ್ಕಾಗೋದಿಲ್ಲ, ನಿಜ. ಅದು CLPನಲ್ಲಿ ಆಗಬೇಕು, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿನಲ್ಲೇ ಆಗಬೇಕು. ಆದರೆ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮತ್ತು ಅನೇಕ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ನೋಡಿದ್ದೇವೆ ನಾವು ಇದನ್ನ. ಒಂದು ವಾಡಿಕೆ ಇದೆ, ಒಂದು ಒಟ್ಟಾರೆಯಾಗಿ ಒಂದು ಒಮ್ಮತದ ಒಂದು ಲೈನ್ ರೆಸಲ್ಯೂಷನ್ ತಗೊಂಡ್ಬಿಡ್ತಾರೆ, ಟರಾವ್ ಪಾಸ್ ಮಾಡ್ತಾರೆ. ಪಾರ್ಟಿ ಹೈಕಮಾಂಡ್ಗೆ ನಾವು ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ ಅಂತ ಹೇಳಿ, ನಮ್ಮ ಮುಂದಿನ ನಾಯಕನ ಆಯ್ಕೆ ಮಾಡೋ ಸಂಪೂರ್ಣ ಅಧಿಕಾರವನ್ನ ಪಾರ್ಟಿ ಹೈಕಮಾಂಡ್ ಕೊಟ್ಟು ಬಿಡ್ತೇವೆ ಅಂತ ಒಂದು ಟರಾವ್ ಪಾಸ್ ಮಾಡಿಬಿಡ್ತಾರೆ. ಹೈಕಮಾಂಡ್ ಯಾರನ್ನ ಹೇಳ್ತದೋ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ, ಈಗ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ತದನಂತರ ರಾಜಭವನಕ್ಕೆ ಹೋಗ್ತಾರೆ, ಲೋಕಭವನಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ. ತದನಂತರ ಹೈಕಮಾಂಡ್ ಏನು CLP ಯಾವಾಗ ಮಾಡಬೇಕು ಏನು ಅನ್ನತ್ತೆ. ಆ CLPನಲ್ಲಿ ಈಗಿನ ಏನು ರಾಜೀನಾಮೆ ಕೊಟ್ಟಂತಹ ಸಿದ್ದರಾಮಯ್ಯನವರು ಒಬ್ಬರು CLPಯ ಒಬ್ಬ ಸದಸ್ಯರು. ಹಾಗಾಗಿ ಹೈಕಮಾಂಡ್ ಏನ್ ಹೇಳುತ್ತೆ, ಹೈಕಮಾಂಡ್ ಕೂಡ ಇದನ್ನು ತೀರ್ಮಾನ ಮಾಡೋದಿಲ್ಲ ನಾಯಕತ್ವದ್ದು. ಅವರೊಂದು ರೆಸಲ್ಯೂಷನ್ ಕಳಿಸಿದ್ದಾರೆ, ಅಲ್ಲಿಂದ ಕೆಲವು ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈ ರೆಸಲ್ಯೂಷನ್ ಅನ್ನು ನೀವು ಶಾಸಕಾಂಗ ಸಭೆಯ ಎಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಪಿಕೊಳ್ಳಬೇಕು. ದಿಸ್ ಇಸ್ ದಿ ಡೈರೆಕ್ಷನ್. ಇದು ನೋಡಿ ಹೇಗಿದೆ ನಮ್ಮ ಇದು ಶಿಸ್ತುಗಳು. ಹಾಗಾಗಿ ಇಲ್ಲಿ ಮತ್ತೆ ಯಾರು ಹೂ ಇಸ್ ಅಪರ್ ಹಿಯರ್ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಶಾಸಕಾಂಗ ಸಭೆ ಉನ್ನತನ, ಹೈಕಮಾಂಡ್ ಉನ್ನತನ? ಇದರಲ್ಲಿ ಬಹಳಷ್ಟು ಕಾನ್ಫ್ಲಿಕ್ಟ್ಸ್ ಆಗುತ್ತೆ. CLP ಸಭೆಯಲ್ಲಿ ಆದ್ರೆ ಫೈನಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ CLP is the only authoritative body to elect the legislative party leader according to the constitution. ಸಾಮಾನ್ಯವಾಗಿ CLP ಸಭೆಯಲ್ಲಿ ಔಟ್ಗೋಯಿಂಗ್ CLP leader might propose the new CLP leader. Of course, proposals ಇರುತ್ತೆ, ಅನುಮೋದನೆ, ಪ್ರಸ್ತಾವನೆ ಆದ್ಮೇಲೆ ಅನುಮೋದನೆ ಇರುತ್ತೆ. You have to propose, I have to second it. ಇವೆಲ್ಲ ಯಾಕೆ ಬಂತು ಅಂತ ಹೇಳಿದ್ರೆ, ರೆಸಲ್ಯೂಷನ್ಸ್ ಅಂದ್ರೆ ಶಾಸಕಾಂಗ ಸಭೆ ಇಷ್ಟೆಲ್ಲ ಚುನಾಯಿತ ಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆದಂತಹ ಶಾಸಕರನ್ನು ನೀವು ತಿರಸ್ಕರಿಸಿ ಶಾಸಕಾಂಗ ಪಕ್ಷದ ನಾಯಕನ ಹೇಗೆ ಮಾಡ್ತೀರಿ? ಇಟ್ ಕೆನಾಟ್ ಬಿ. ಹಾಗಾಗಿ ಇವನ್ನ ನಾವು ಅರ್ಥ ಮಾಡಿಕೊಂಡಾಗ ಮುಂದಿನ ಪ್ರಕ್ರಿಯೆಗಳೇನಾಗುತ್ತೆ, ಅದಕ್ಕೆ ಒಬ್ಬ ಅಬ್ಸರ್ವರ್ ಅನ್ನೋದಿರ್ತಾರಲ್ಲ ಹೈಕಮಾಂಡ್. ಈ ಪ್ರೊಸೀಜರ್ಸ್ ಅನ್ನು ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಅದನ್ನು ಫಾಲೋ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನನ್ನ ಜೊತೆಗಿದ್ದು ಇಬ್ರು ಕೂಡ ಅನೇಕ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ ಕೂಡ. ಎನಿವೆ, ಇಡೀ ರಾಜ್ಯದ ಜನ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳುವಂತಹ ದಿನ ಆಲ್ರೆಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಾಗಿದೆ. ಇನ್ನೇನು ಅದು ಅಧಿಕೃತವಾಗಿ ಘೋಷಣೆ ಆಗಬೇಕಷ್ಟೇ ಅಂತ. ಸೊ ಕೆಲ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟ್ನಲ್ಲಿ ಚರ್ಚೆ ಆಗುವಂತಹ ವಿಚಾರಗಳು, ಪ್ರಸ್ತಾಪ ಆಗುವಂತಹ ವಿಷಯಗಳು ಹಿಂಗಿರುತ್ತೆ ಅನ್ನೋದು ಕುತೂಹಲ ಇದೆ. ಬಟ್ ನೀವು ಇನ್ನು ಮುಂದೆ ಹೇಳಬೇಕಾಗಿರೋದಿಷ್ಟೇ, ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅನ್ನೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತ.